ಅರಮನೆಯಲ್ಲಿ ಹುಟ್ಟಿರುವ ಮೂಲ್ಕಿಯ ಯುವಕನೋರ್ವ ಹೈನುಗಾರಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಂದಿನ ಯುವ ಪೀಳಿಗೆಗೆ ಆದರ್ಶರಾಗಿದ್ದಾರೆ. ಮೂಲ್ಕಿ ಸೀಮೆಯ ಅರಮನೆಯ ಅರಸರಾದ ದುಗ್ಗಣ್ಣ ಸಾವಂತರ ಪುತ್ರ ಗೌತಮ್ ಜೈನ್ ಅವರೇ ಈ ಮಾದರಿಯ ಸಾಧಕ. ಗೌತಮ್ BBM ಪದವಿ ಪಡೆದಿದ್ದು, ಕಲಿತ ವಿದ್ಯೆಗೆ ಪೂರಕ ಉದ್ಯೋಗ ಅರಸುವ ಬದಲು ಕೃಷಿ ಜೊತೆಗೆ ಹೈನುಗಾರಿಕೆಯಲ್ಲಿಯೇ ತಮ್ಮ ವೃತ್ತಿ ಬದುಕನ್ನು ಕಂಡುಕೊಂಡಿದ್ದಾರೆ. ಕೃಷಿ ಭೂಮಿಯಲ್ಲಿ ಕೃಷಿ ಚಟುವಟಿಕೆಯ ಜೊತೆಗೆ ವಿವಿಧ ತಳಿಯ ಸುಮಾರು 17 ಹಸುಗಳನ್ನು ಹೊಂದಿದ್ದು ಅರಸು ಡೈರಿ ಫಾರ್ಮ್ ನಡೆಸುತ್ತಿದ್ದಾರೆ. ಇದೀಗ ಇವರು ಗೋಮೂತ್ರದಿಂದ ಫಿನೈಲ್ ಉತ್ಪನ್ನ ಮಾಡಿ ಅತಿ ಕಡಿಮೆ ಬೆಲೆಗೆ ಮಾರುತ್ತಿದ್ದಾರೆ. ಯಾವುದೇ ಒಂದು ಡೈರಿ ಫಾರ್ಮ್ ಮೇಲೆ ಬೀಳಬೇಕು ಅಂತಾದರೆ, ಅದು ಸಕ್ಸಸ್ ಕಾಣಬೇಕು ಅಂತಾದರೆ ಅದಕ್ಕೊಂದು ಬೈ ಪ್ರಾಡಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ ದೃಷ್ಟಿಯಲ್ಲಿ, ಆ ನಿಟ್ಟಿನಲ್ಲಿ ನಾವು ಏನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅಂತ ಥಿಂಕ್ ಮಾಡುವಾಗ ಒಂದು ಗೋಮೂತ್ರ ಫಿನೈಲ್ ಮಾಡ್ಬೋದು ಅಂತ ಒಂದು ಆಲೋಚನೆ ಬಂತು. ಅದನ್ನು ನಾವು ಮುಂದುವರಿಸಿಕೊಂಡು ಹೇಗೆ ಮಾಡ್ಬೋದು ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಆದ ಮೇಲೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಸಹಕಾರದಿಂದ ನಾವೊಂದು ಗೋಮೂತ್ರ ಫಿನೈಲ್ ಅಂತ ನಾವು ರೆಡಿ ಮಾಡಿ ಈಗಾಗಲೇ ಮಾರ್ಕೆಟಿಗೆ ನಾವು ಲಾಂಚ್ ಮಾಡಿದ್ದೇವೆ. ವ್ಯಾಸಂಗದ ಬಳಿಕ ಗೌತಮ್ಗೆ ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಸುಮಾರು 1 ವರ್ಷದಿಂದ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ಹೈನುಗಾರಿಕೆಯಿಂದಲೇ ಮಾಸಿಕ ಸುಮಾರು 30,000 ರೂಪಾಯಿ ಆದಾಯ ಗಳಿಸುತ್ತಿದ್ದು, ದನದ ಕೊಟ್ಟಿಗೆಯನ್ನು ಕೂಡ ವೈಜ್ಞಾನಿಕವಾಗಿ ಅಭಿವೃದ್ಧಿಗೊಳಿಸಿದ್ದಾರೆ. ಇವತ್ತು ಫಿನೈಲ್ ಹೆಚ್ಚಾಗಿ ಮನೆಗಳಿಗೆ ಉಪಯೋಗಿಸ್ತಾರೆ. ಗೋವು ಅಂತ ಹೇಳುವಂಥದ್ದು ಜನರಿಗೆ ಒಂದು ಪವಿತ್ರವಾಗಿರತಕ್ಕಂತಹ ಒಂದು ಪ್ರಾಣಿ, ಒಂದು ದೇವತಾ ಪ್ರಾಣಿ. ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಕೂಡ ಗೋವುಗಳ ಸೆಗಣಿ ಮತ್ತು ಮೂತ್ರವನ್ನು ಉಪಯೋಗಿಸಿ ಪರಿಶುದ್ಧಗೊಳಿಸುವಂಥದ್ದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂತಹ ಒಂದು ಪದ್ಧತಿ. ಅಂತಹ ಒಂದು ಸಂದರ್ಭದಲ್ಲಿ ಗೋಮೂತ್ರ ಆರೋಗ್ಯಕರಕ್ಕೂ ಒಳ್ಳೆಯದು, ಮಾತ್ರವಲ್ಲ ಧಾರ್ಮಿಕ ದೃಷ್ಟಿಯಲ್ಲೂ ಒಳ್ಳೆಯದು. ಈ 2 ಕಾರಣಗಳು ಒಳ್ಳೆಯದು ಎನ್ನತಕ್ಕಂಥ ದೃಷ್ಟಿಯ ಒಂದು ಉದ್ದೇಶ ಇದ್ದದ್ರಿಂದ ನಾವು ಅದನ್ನು ಉತ್ಪಾದಿಸಿ ಆ ಗೋಮೂತ್ರದ ಮುಖಾಂತರ ಫಿನೈಲ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಗಣಿಯಿಂದ ಅಗರಬತ್ತಿ, ಲೋಭಾನ ಮುಂತಾದ ಉತ್ಪನ್ನಗಳನ್ನು ತಯಾರಿಸುವ ಯೋಜನೆಯನ್ನು ಕೂಡ ಹೊಂದಿದ್ದಾರೆ.